ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. CET ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನು ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರೋಂತಹ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂಥದ್ದು. ಆ ವಿಷಯದ ಬಗೆಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಒಂದು ವಿಷಯವನ್ನು ಸರ್ ನಾವು ಗಮನಿಸಬೇಕಾಗಿರುವಂಥದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನು ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗ್ಬೋದು ಅನ್ನೋಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ ಅಂತ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದರೆ, ನನಗೆ ಅಚ್ಚರಿ ಆಗಿಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದರೆ, ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆಯಾಗುತ್ತೋ ಅಂಥದ್ದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕ್ಕೋಬಾರ್ದು, ಇಲ್ಲೇನಾದರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅದು ಟೋಟಲಿ ಕವರ್ ಆಗುತ್ತೆ. ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ. ಚೀಟಿ ಎಲ್ಲಿಂದ ಬೇಕಿದ್ರೂ ತೆಕ್ಕೋಬೋದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂಥ ಪ್ರಯತ್ನ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ನಿಷೇಧಿಸ್ತಾರೆ. ಆದರೆ ಈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಲ ನೀವು ಹಾಕುವ ಬಟ್ಟೆ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದರೆ, ನೀವು ತಾಳಿ ಹಾಕ್ಕೋಬಾರ್ದು, ನೀವು ಉಂಗುರ ಹಾಕಬಾರ್ದು, ನೀವು ಕಾಲುಂಗುರ ಧರಿಸಬಾರ್ದು. ಈಗಂತೂ ದಿಸ್ ಈಸ್ ಹೈಯೆಸ್ಟು. ಒಂದು ಜನಿವಾರವನ್ನು ಹಾಕಬಾರ್ದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕ್ಕೊಂಡಿರ್ತಾರೆ. 3 ಎಳೆಗಳ ಆ ದಾರವನ್ನು ಹಾಕ್ಕೊಂಡಿರ್ತಾರೆ. ಅದನ್ನು ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಆದರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂಥ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದು ಯಾಕೆ ಅಂತಂದರೆ, ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕ್ಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡುತ್ತೆ, ಏನೋ ಶಕ್ತಿ ಬರುತ್ತೆ ಅನ್ನುವಂಥ ಮೂರ್ಖ ಕಲ್ಪನೆಯಲ್ಲಿದ್ದಾರಾ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಭಾಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನಿಸುತ್ತೆ. ಅಂದರೆ ಈಗ ಈ ಪ್ರಮುಖವಾಗಿ ಈ ಬೀದರ್ನಲ್ಲಿ ಏನು ಘಟನೆ ನಡೀತು, ಆ ವಿದ್ಯಾರ್ಥಿ ಅದಕ್ಕೆ ಒಂದು ಹೇಳ್ತಾನಾತ, ನಾನು ಜನಿವಾರ ತೆಗೆಯೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಆಗ ಅವರು ಹೇಳುವಂಥದ್ದು, ಅಂದರೆ ಪರೀಕ್ಷಾ ಸಿಬ್ಬಂದಿಗಳೇನಿರ್ತಾರೆ ಅವ್ರು ಹೇಳುವಂಥದ್ದು, ಜನಿವಾರ ಹಾಕ್ಕೊಂಡು ಹೋಗಿ ನೀವು ಸೂಸೈಡ್ ಮಾಡಿಕೊಂಡ್ರೆ ಯಾರು ಹೊಣೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಹಿಂದೆ ನಾವು ಗಮನಿಸಿದಂತೆ ರಾಖಿ ಆಗಿರ್ಬೋದು ಅಥವಾ ತಾಳಿ, ಕಾಲುಂಗುರ ಇದೆಲ್ಲವನ್ನೂ ಬಿಚ್ಚಿ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಬುರ್ಕಾಗೆ ಅನುವು ಮಾಡಿಕೊಟ್ಟಿದ್ದಾರೆ. ನೀವೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ, ಬುರ್ಕಾ ಕವರ್ ಆಗುತ್ತೆ, ಹಾಗಾಗಿ ಕಾಪಿ ಹೊಡೆಯುವಂಥ ಸಾಧ್ಯತೆಗಳಿರ್ತವೆ. ಆದರೆ ಇಲ್ಲಿ ಆ ರೀತಿಯಾದಂತಹ ಒಂದು ಸಂದರ್ಭ ಬರೋದಿಲ್ಲ. ಆದರೂ ಕೂಡ ಈ ರೀತಿಯಾದಂಥ ಪ್ರಸಂಗವನ್ನು ಇವರು ಉದ್ಭವ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಸಮುದಾಯ ಆಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು ಅಥವಾ ಅವರವರ ಜಾತಿ ಸಮುದಾಯಕ್ಕೆ ಧಕ್ಕೆ ತರಬೇಕು ಅನ್ನೋಂಥ ಉದ್ದೇಶಪೂರ್ವಕವಾದಂಥ ಏನಾದರೂ ಇಲ್ಲಿ ಇತ್ತ ಅಂತ ಅವರ ಒಂದು ಉದ್ದೇಶ. ನನಗೆ ಕೆಲವೊಂದು ಸಲ ಏನನ್ಸುತ್ತೆ ಅಂತಂದರೆ, ಈ ಸರ್ಕಾರ ಇದೆಯಲ್ಲ, ಇದನ್ನು ಹೇಗೆ ಹೇಳೋದು ನಾನು, ಇದು ಅತ್ಯಂತ ಕೆಳಮಟ್ಟದ, ಬಹುಶಃ ಈ ರಾಜ್ಯ ಹಿಂದೆಂದೂ ನೋಡದಂಥ ಒಂದು ತೃತೀಯ ದರ್ಜೆಯ ಸರ್ಕಾರವನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಒಂದು, ಅವರಿಗೆ ಫ್ರೀ ಬೀಸನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗಲೂ ಯುವ ನಿಧಿ ಬಂದಿಲ್ಲ, ಅನೇಕ ನಿಧಿಗಳು ಇನ್ನೂ ಬಂದಿಲ್ಲ. ನಾವು ಹಿಂಗೆ ಹೇಳಲೇ ಇಲ್ಲ ಅಂತ ಹೇಳುವ ಮಟ್ಟಿಗೆ ಅವ್ರು ಬಂದಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರ ನಡೆಸೋದಕ್ಕೆ. ಅದರ ಪರಿಣಾಮವಾಗಿ, ಅದರ ಕನ್ಕರೆಂಟ್ ಎಫೆಕ್ಟ್ ಆಗಿ ಈಗ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಜನ ಒಳಗೊಳಗೆ ಬೇಯ್ತಾ ಇದ್ದಾರೆ. ಸರಿ, ಇದು ಸಾಲದ್ದು ಅಂತ ಅವ್ರು MP ಎಲೆಕ್ಷನಲ್ಲಿ ಸೀಟ್ ಕಡಿಮೆ ಆದ ನಂತರ ಅದನ್ನು ಮುಚ್ಚಿಟ್ಕೊಳ್ಳೋಕೆ ಏನು ಮಾಡ್ತಿದ್ದಾರೆ, ಮುಸಲ್ಮಾನರನ್ನು ಬಲವಾಗಿಟ್ಕೊಳ್ಬೇಕು ಅಂತ ಏನಾದರೂ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಮುಸಲ್ಮಾನರು ಭಾಳ ವೋಲಟೈಲ್, ಇವತ್ತು ನಿಮ್ಮ ಜೊತೆ ಇದ್ದಂಗೆ ಕಾಣ್ತಾರೆ, ಆದರೆ ಒಳಗಿಂದೊಳಗೆ ಅವರು ಮುಸಲ್ಮಾನರದೇ ಒಂದು ಗ್ರೂಪ್ ಮಾಡ್ತಿರ್ತಾರೆ. SDPI ಜೊತೆಗೆ ಯಾವತ್ತು ಹೋಗ್ತಾರೋ ಹೇಳಲಿಕ್ಕೆ ಬರಲ್ಲ. SDPI ಆನ್ ದ ಗ್ರೌಂಡ್ ಭಾಳ ಸ್ಟ್ರಾಂಗ್ ಆಗ್ತಿದೆ. ಸಿದ್ದರಾಮಯ್ಯನವರಿಗೆ ಎಟ್ ಎನಿ ಕಾಸ್ಟ್ ಮುಸಲ್ಮಾನರನ್ನು ಬಲವಾಗಿ ಹಿಡ್ಕೋಬೇಕು ಒಂದು ಕಡೆ, ಮತ್ತು ಎರಡನೇ ಕಡೆ ಈ ಬೆಲೆ ಏರಿಕೆ ಕುರಿತಂತೆ ಏನು ಜನರಲ್ಲಿ ಒಂದು ಆಕ್ರೋಶ ಮೂಡ್ತಿದೆ ಅದು, ಮತ್ತು ಅದಕ್ಕೆ ಸರಿಯಾಗಿ ಇವರು ಅನಗತ್ಯವಾಗಿ ಈ
ಜಾತಿ ಗಣತಿಯ ವಿಚಾರದಲ್ಲಿ ತಮ್ಮನ್ನು ತಾವು ಎಳ್ಕೊಂಡು ಬಂದಿದ್ದಾರೆ. ಅದರ ಪರಿಣಾಮ ಏನಾಗಿದೆ, ಉಳಿದೆಲ್ಲ ಜಾತಿಗಳು ಇವತ್ತು ಇವ್ರ ವಿರುದ್ಧ ಆಕ್ರೋಶಗೊಂಡಿದೆ. ಅದು ಎಲ್ಲಿ ಸುದ್ದಿ ಬಂದ್ಬಿಡುತ್ತೋ ಮೇಲಕ್ಕೆ ಬರುತ್ತೋ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಬ್ರಾಹ್ಮಣರನ್ನ ಮುಂದಕ್ಕಿಟ್ಕೊಂಡ್ರೆ ಬ್ರಾಹ್ಮಣರನ್ನ ವಿರೋಧಿಸುವಂಥ ಒಂದಷ್ಟು ಸಮುದಾಯಗಳು ಈಗ ಬ್ರಾಹ್ಮಣರ ವಿರೋಧಕ್ಕೆ ಶುರು ಮಾಡ್ತವೆ. ಮತ್ತು ಹಿಂದುತ್ವವಾದಿಗಳು ಅನ್ಸ್ಕೊಂಡವ್ರು ಏನು ಮಾಡ್ತಾರೆ, ಈಗ ನೀವೇ ಪ್ರಶ್ನೆ ಕೇಳಿದಂತೆ ಜನಿವಾರದ ಪ್ರಶ್ನೆ ಬಂದ ತಕ್ಷಣ ಬುರ್ಖಾದ ಪ್ರಶ್ನೆ ಅವ್ರು ಎತ್ತುತ್ತಾರೆ. ಸೊ ಇದು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಮುಸಲ್ಮಾನರನ್ನ ಕ್ರೋಢೀಕರಿಸಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ, ಮತ್ತು ಬ್ರಾಹ್ಮಣರ ವಿರುದ್ಧ ಅನ್ಯ ಜಾತಿಯವರನ್ನು ಎತ್ತಿ ಕಟ್ಟೋದ್ರಿಂದ ಅದು ಕೂಡ ಲಾಭ ಆಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಸ್ಟ್ರಾಟಜಿ. ಕಾಂಗ್ರೆಸ್ನವರದ್ದು ಇದು ಇವತ್ತಿನ ಸ್ಟ್ರಾಟಜಿ ಅಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಜವಾಹರ್ಲಾಲ್ ನೆಹರು ಬಿತ್ತಿದ ಮೊದಲನೇ ಬೀಜವೇ ಜನರನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗೋದ್ರಲ್ಲಿ ಅವ್ರು ನಿಸ್ಸೀಮರಾಗಿದ್ದಾರೆ. ಬೆಲೆ ಏರಿಕೆಯಿಂದ, ಜಾತಿ ಗಣತಿಯಿಂದ ಜನರನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಬೇಕು. ಹಾಗೆ ತಗೊಂಡು ಹೋಗಬೇಕಾದಾಗಲೂ ತಮಗೆ ನಷ್ಟವಾಗದಂತೆ ಹಿಂದೂಗಳು ಒಳಗೊಳಗೆ ಕಿತ್ತಾಡ್ತಾ ಮುಸಲ್ಮಾನರ ವೋಟ್ ಸ್ಟ್ರಾಂಗ್ ಮಾಡಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅದರ ಮುಂದುವರಿದ ಭಾಗ ಇದು. ಆದರೆ ಇದರ ಎಫೆಕ್ಟ್ ಭಾಳ ಜೋರಾಗಿರುತ್ತೆ. ಯಾಕೆ ಅಂತಂದರೆ, ಮುಸಲ್ಮಾನರಿಗೆ ಬುರ್ಕಾ ಹಾಕ್ಕೊಳ್ಳಿಕ್ಕೆ ಬಿಡಲಿಲ್ಲ ಅಂತಂದರೆ ಮುಸಲ್ಮಾನರು ಅದನ್ನು ಬೇರೆ ಥರ ತೆಗೆದುಕೊಳ್ತಾರೆ, ಅದೊಂದು ಕಮ್ಯುನಿಟಿ ಮೇಲೆ ಅಟ್ಯಾಕ್ ಅಂತ ತೆಗೆದುಕೊಳ್ತಾರೆ. ಆದರೆ ಬ್ರಾಹ್ಮಣರ ಸಂಖ್ಯೆ ಮೊದಲೇ ಅಲ್ಪಸಂಖ್ಯಾತರವರು. ಈಗ ಪ್ರಾಬಬ್ಲಿ ಇಡೀ ರಾಜ್ಯದಲ್ಲಿ 3-4% ಇರ್ಬೋದು, ಐ ಆಮ್ ನಾಟ್ ಶೋರ್, ಅದಕ್ಕಿಂತ ಕಡಿಮೆ. ಇವರು ತೋರಿಸಿದ ಜಾತಿ ಗಣತಿಯಲ್ಲಿ ಇನ್ನೂ ಕಡಿಮೆ ಇದ್ದಿರ್ಬೋದೇನೋ. ಅವರು ಹವ್ಯಕರನ್ನು 70,000 80,000 ಅಂತೆಲ್ಲ ತೋರಿಸೋದು ಲೆಕ್ಕ ನೋಡಿದರೆ ಬ್ರಾಹ್ಮಣರನ್ನ ತುಂಬ ಕಡಿಮೆ ಇದ್ದಾರೆ ಅಂತ ಪ್ರೂವ್ ಮಾಡಿ ಅವರನ್ನು ವೀಕ್ ಅಂತ ತೋರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಫೈನ್, ಅಲ್ಪಸಂಖ್ಯಾತರಾಗಿರುವಂಥ ಇವರು ಸಹಜವಾಗಿ ಹಿಂದೂ ಧರ್ಮಕ್ಕೂ ಜನಿವಾರಕ್ಕೂ ಏನು ಸಂಪರ್ಕ ಕಲ್ಪಿಸೋದಿಲ್ಲ. ಮನೆಗೆ ಹೋಗ್ತಾನೆ, ಯಾರು ಕಟ್ ಮಾಡಿ ಹಾಕಿರ್ತಾನೋ ಒಂದೆರಡು ಹನಿ ಕಣ್ಣೀರು ಸುರಿಸಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಾನು ಜನಿವಾರ ಹಾಕ್ಕೊಳ್ತಾನೆ. ಆದರೆ ಒಳಗಿನ ಆಕ್ರೋಶ ಇರುತ್ತಲ್ಲ, ಅದು ಆಕ್ರೋಶ ಎಲ್ಲ ದಿಕ್ಕುಗಳಲ್ಲೂ ಬರುತ್ತೆ. ನೆನಪಿಟ್ಕೊಳ್ಳಿ, ಅವನು ಎಷ್ಟು ಒಳಗಿಂದ ಕಣ್ಣೀರು ಹಾಕ್ತಾನೋ ಅದು ಅಷ್ಟರ ಮಟ್ಟಿಗೆ ಸರ್ಕಾರವನ್ನು ಸುಡುತ್ತಾ ಹೋಗುತ್ತೆ ಅಂತ. ಹೀಗಾಗಿ ಈ ಆಕ್ರೋಶ ಸಮಾಜದಲ್ಲಿ ಭಿನ್ನ ಭಿನ್ನ ಸ್ವರೂಪದಲ್ಲಿ ಕಂಡು ಬರುತ್ತೆ. ಡೆಫಿನೆಟ್ಲಿ ಇದನ್ನು, ಈ ಬ್ರಂಟನ್ನು ಅನುಭವಿಸಲೇಬೇಕು ಸರ್ಕಾರ ಅಂತ ಅನ್ಸುತ್ತೆ ನನಗೆ. ನಾನು ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಏನಂತಂದರೆ, ಮೊದಲನೇದಾಗಿ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆ ಆಯಿತು. ನಾವೆಲ್ಲ ಕಡೆ ಹೇಳ್ತೀವಿ ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ಅಂತ. ಇವರು ಹಲವು ಬಾರಿ ಹೇಳ್ತಾರೆ ಪಾಕಿಸ್ತಾನ ಡಿವೈಡ್ ಆಗಿದ್ದೇ ಒಂದು ಮುಸ್ಲಿಂ ರಾಷ್ಟ್ರವಾಗಿ ಡಿವೈಡ್ ಆಗಿರುವಂಥದ್ದು. ಈಗ ಎಲ್ಲರೂ ಸಮಾನರಾಗಿ ನಾವು ಬದುಕಬೇಕು ಅನ್ನುವಂಥ ಮಾತನ್ನು ಮಕ್ಕಳಿಗೆ ಹೇಳ್ತಾರೆ. ಆದರೆ ಇಲ್ಲಿ ಆ ಓರ್ವ ಯುವಕ ಏನಿದ್ದ ಬೀದರ್ನಲ್ಲಿ ಏನು ಒಂದು ಘಟನೆ ಆಯಿತು, ಆ ಯುವಕನಿಗೆ ಮಾನಸಿಕವಾಗಿ ಆತ ಕುಗ್ಗಿರುವಂಥದ್ದು. ಈಗ ಅಂದರೆ ಇವರು ಈ ರೀತಿಯಾದಂತಹ ವರ್ತನೆಗಳನ್ನ ತೋರ್ತಾ ಇರುವಂಥದ್ದು. ಮತ್ತೊಂದು ಕಡೆ KE ಬೋರ್ಡ್ ಏನಿದೆ, ಪರೀಕ್ಷಾ ಬೋರ್ಡ್ ಏನಿದೆ, ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ಜನಿವಾರವನ್ನು ಹಾಕದೆ ಹಾಕಿ ಹೋಗಬಾರ್ದು ಅನ್ನುವಂಥ ಯಾವುದೇ ನಿಯಮ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಹಾಗಾದರೆ ಯಾಕೆ ಆ ರೀತಿಯಾದಂತಹ ಒಂದು ನಡತೆಯನ್ನು ಸಿಬ್ಬಂದಿಗಳು ಮಾಡಿದ್ರು ಅಂತ? ಒಂದು, ಸಿಬ್ಬಂದಿಗಳಿಗೆ ಯಾರ್ದಾದ್ರು ಇನ್ಸ್ಟ್ರಕ್ಷನ್ ಬಂದಿರ್ಬೋದು. ನನಗನ್ಸುತ್ತೆ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಒಂದು ಸರಿಯಾದ ತನಿಖೆ ಮಾಡಬೇಕು. ಯಾವ ಸಿಬ್ಬಂದಿ ಇದನ್ನು ಹಠ ಹಿಡಿದು ತೆಗೆಸಿದ್ನೋ 4 ಬಾರಿಸ್ಬಿಟ್ಟು ನಿನಗೆ ಯಾರು ಹೇಳಿದ್ರಪ್ಪ ಅಂತ ಅವನನ್ನು ಕೇಳಬೇಕು. ಯಾರೋ ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನು ನಿಸ್ಸಂಶಯವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಕೆಲವೇ ಜಿಲ್ಲೆಗಳಲ್ಲಿ ಹಿಂಗಾಗತ್ತೆ, ಉಳಿದ ಜಿಲ್ಲೆಗಳಲ್ಲಿ ಇದಾಗಲಿಲ್ಲ ಅಂತಂದರೆ ಒಂದು ಅದಿರ್ಬೋದು. ಎರಡನೇದು, ಒಂದು ದ್ವೇಷದ ವಾತಾವರಣ ಸಮಾಜದಲ್ಲಿ ಸಿದ್ದರಾಮಯ್ಯವ್ರು ಬಂದ ಮೇಲೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಂದ, ನಾನು ಹಿಂದಿನವ್ರನ್ನ ಯಾರನ್ನೂ ತೆಗೆದುಕೊಳ್ಳೋದಿಲ್ಲ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಒಂದು ಡಿಸ್ರಪ್ಟಿವ್ ಮೋಡಿಗೆ ಏನು ಸಮಾಜ ಹೋಗಿತ್ತಲ್ಲ, ಅವರು ಎಲ್ಲ ಜಾತಿ ಪದ್ಧತಿಗಳನ್ನು ವಿನಾಶ ಮಾಡುವ ದೃಷ್ಟಿಯಿಂದ ಒಂದು ಹೋರಾಟವನ್ನು ಶುರು ಮಾಡಿದ್ರಲ್ಲ, ಅದೊಂದು ಒಳ್ಳೆಯ ಹಂತಕ್ಕೆ ಈಗ ಬಂದಿತ್ತು. ಅಂದರೆ ಜಾತಿಯ ನಡುವೆ ಇರುವಂಥ ಗೋಡೆಗಳು ಬಿದ್ದೋಗಿ ಹಿಂದೂಗಳು ಸಮಾನ ಅಂತ ಅಂದುಕೊಳ್ಳುವಂಥ, ಎಲ್ಲರೂ ಒಂದು ಅಂತ ಭಾವಿಸುವಂಥ ಈ ಹಂತಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಅಥವಾ ಇಡೀ ಕಾಂಗ್ರೆಸ್ನವರಿಗೆ ಇದು ವೋಟ್ ಬ್ಯಾಂಕ್ ಆಗಿರುವ ಕಾರಣ ಹೇಗಾದರೂ ಮಾಡಿ ಜಾತಿಗಳ ನಡುವೆ ಬೆಂಕಿ ಹಚ್ಚಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಅದಕ್ಕೆ ಬೆಂಕಿ ಹಚ್ಚುವಂಥ ಒಂದು ಮೆಥಡ್ ಏನು ಅಂತಂದರೆ, ಬ್ರಾಹ್ಮಣರನ್ನ ಮುಂದಿಟ್ಕೋಬೇಕು, ಉಳಿದ ಎಲ್ಲ ಸಮಾಜಗಳನ್ನು ಅವ್ರ ವಿರುದ್ಧ ಎತ್ತಿ ಕಟ್ಟಬೇಕು. ಆಗ ಉಳಿದ ಸಮಾಜಗಳು ವಿರೋಧಿಸ್ತವೆ, ಆಗ ಹಿಂದೂ ಸಮಾಜ ಆಗ ವಿಘಟನೆಗೊಳ್ಳುತ್ತೆ, ಅದರಿಂದ ಲಾಭ ಮಾಡ್ಕೋಬೋದು ಅಂತ ಈ ದೃಷ್ಟಿಯಿಂದ ಅವ್ರದ್ದು ಬಳಸಿರ್ಬೋದು. ಹೀಗಾಗಿ ಆ ಸಿಬ್ಬಂದಿಯ ಮೇಲೆ ಯಾರ ಪ್ರೆಷರ್ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಆದರೆ ಎರಡನೇದು, ಆ ಹುಡುಗನ ಮಾನಸಿಕ ಅವಸ್ಥೆ ಒಂದು ಪಾರ್ಟ್. ಆದರೆ ಅವನಿಗೆ ನೆನ್ನೆ CET ಎಕ್ಸಾಮೇ ಹೋಯ್ತಲ್ಲ, ಅವನು ಇಂಜಿನಿಯರಿಂಗ್ನ ಕನಸು, ಮೆಡಿಕಲ್ ಎಕ್ಸಾಮಿನೇಷನ್ ತೆಗೆದುಕೊಳ್ಬೇಕು ಅನ್ನುವಂಥ ಕನಸಿದ್ರೆ ಹೋಯ್ತಲ್ಲ. ಒಬ್ಬ ಹುಡುಗನ ಒಂದು ವರ್ಷವನ್ನು ಹಾಳು ಮಾಡಿದ್ದಕ್ಕೆ ಸರ್ಕಾರ ಏನಾದರೂ ಕಟ್ಕೊಡತ್ತಾ? ಅಥವಾ ಎಲ್ಲರಿಗೂ ಎಕ್ಸಾಮನ್ನು ಮಾಡ್ತೀರಾ? ಹೌದು, ಇದು ತಪ್ಪಾಗಿದೆ, ಹೆಂಗೆ ನಿಮ್ಮ ತಪ್ಪಲ್ಲ ಅಂತ ನೀವು ಹೇಳ್ತೀರಾ? ಬರೆದವ್ರು ಬರೆದ್ರು ಸರಿ, ಈ ಹುಡುಗ ನಾನು ಇದನ್ನು ತೆಗೆಯೋದಿಲ್ಲ, ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತಂದ. ಈಗ ಎಕ್ಸಾಮಿನೇಷನ್ ಬೋರ್ಡೇ ಕನ್ಫರ್ಮ್ ಮಾಡಿದೆ ಆ ಥರ ತೆಗಿಬೇಕು ಅಂತ ನಿಯಮ ಏನಿಲ್ಲ. ಹಾಗಿದ್ಮೇಲೆ ನಿಯಮವನ್ನು ತಪ್ಪು ಮಾಡಿದ್ದು ನೀವಾಗಿರೋದ್ರಿಂದ ಆ ಒಬ್ಬ ಹುಡುಗನಿಗೆ ಐದರ್ ಅವನಿಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಕೊಡಬೇಕು, ಅಥವಾ ನೀವು ಎಕ್ಸಾಮಿನೇಷನ್ ಎಲ್ರಿಗೂ ಸೆಪ್ರೇಟ್ ಮಾಡಬೇಕು, ಮತ್ತೆ ವಾಪಸ್ ಮಾಡಬೇಕು. ಮಾಡ್ತೀರಾ?
ಇದು ನಿಮ್ಮ ಹತ್ರ ಸಾಧ್ಯ ಇದೆಯಾ? ಸರ್ಕಾರವನ್ನು ಈ ಪ್ರಶ್ನೆ ಕೇಳಬೇಕು. ನೀವು ಕ್ಷಮೆ ಕೇಳಿದ್ರೆ ಮುಗಿದೋಗ್ಲಿಲ್ಲ. ಆದರೆ ಆ ಹುಡುಗನ ಬದುಕನ್ನು ಯಾರು ಕೊಡ್ತಾರೆ? ನಾವು ಕೋರ್ಟ್ಗಳಲ್ಲಿ ಹೇಳ್ತೀವಿ, ನೀವು ಒಬ್ಬ ನಿರಪರಾಧಿಯನ್ನು ಉಳಿಸ್ಲಿಕ್ಕೆ 100 ಅಪರಾಧಿ ಬಚಾವಾದರೂ ಪರವಾಗಿಲ್ಲ ಅಂತ ಕೋರ್ಟ್ ಹೇಳಬೇಕಾದ್ರೆ, ಒಬ್ಬನ ಬದುಕನ್ನು ಉಳಿಸ್ಲಿಕ್ಕೆ ಎಲ್ಲರೂ ಎಕ್ಸಾಮ್ ಬರಲಿ ಅಂತ ಏನಾದರೂ ಸಮಾಜ ಮಾತನಾಡ್ಲಿಕ್ಕೆ ಶುರು ಮಾಡಿದರೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕಾಗುವಂಥ ಖರ್ಚನ್ನು ನೀವು ಜನರ ತೆರಿಗೆಯಲ್ಲಿ ಭರಿಸ್ತೀರೋ, ಅಥವಾ ಯಾರ ಹುಡುಗನಿಗೆ ಅನವಶ್ಯಕವಾಗಿ ಅಡ್ಡ ಹಾಕಿದ್ರೋ ಅವನ ಹತ್ರ ದುಡ್ಡು ವಸೂಲು ಮಾಡ್ತಿರೋ, ಅಥವಾ ಸರ್ಕಾರ ಇದು ನಮ್ಮ ತಪ್ಪು ಅಂತ ಸರ್ಕಾರ ಭರಿಸುತ್ತಾ? ಈ 3 ಪ್ರಶ್ನೆ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಈಗ. ಸೊ ಹೀಗಾಗಿ ಸರ್ಕಾರ ಕಟಕಟೆಯಲ್ಲಿ ನಿಂತಿದೆ, ಸರ್ಕಾರ ಉತ್ತರಿಸಬೇಕು ಅಂತ ನನಗನ್ಸುತ್ತೆ ಈಗ. ಅಂದರೆ ಈ ಭಾವನೆಗಳ ಬಗ್ಗೆ ನಂದೊಂದು ಪ್ರಶ್ನೆ ಆಗಿತ್ತು. ಅಂದರೆ ಹಿಂದೂ ಮುಸ್ಲಿಂ ಆಗಿರಬಹುದು, ಈ ಹಿಜಾಬ್ ಆಗಿರ್ಬೋದು, ಈಗ ಜನಿವಾರಕ್ಕೂ ಇವರು ಕೈ ಹಾಕಿರುವಂಥದ್ದು, ಎಲ್ಲೋ ಒಂದು ಕಡೆ ಭಾರತವನ್ನು ವಿಭಜನೆ ಮಾಡೋದ್ರು, ಆ ಬಗ್ಗೆ ಕೂಡ ಚರ್ಚೆ ಆಯಿತು. ಹಿಜಾಬ್ದು ಕೂಡ ಚರ್ಚೆ ಆಯಿತು. ಕಾಲುಂಗುರ ತಾಳಿಯನ್ನು ತೆಗೆಸ್ತಾ ಇದ್ರು, ಲೋಹಗಳನ್ನ ಬಳಕೆ ಮಾಡ್ಕೊಳ್ಬಾರ್ದು ಅನ್ನುವಂಥ ನಿಯಮ ಕೂಡ ಅದರಲ್ಲಿದೆ ಅನ್ನೋ ಕಾರಣಕ್ಕಾಗಿ ಅದನ್ನ ತೆಗಿತಾ ಇದ್ರು. ಈಗ ದಾರ ಅಂದರೆ ಈ ಜನಿವಾರದಿಂದ ಯಾವುದೇ ರೀತಿಯಾದಂಥ ಪರೀಕ್ಷೆಗೆ ತೊಂದರೆ ಆಗ್ತಿರಲಿಲ್ಲ, ಆದರೂ ಕೂಡ ಈ ರೀತಿಯಾದಂಥ ಒಂದು ನಡತೆಯನ್ನು ತೋರಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಬ್ರಾಹ್ಮಣರಂದ್ರೆ ಇವರು ಕೇಳಕ್ಕೆ ಯಾರೇ ಇಲ್ವಾ ಅಂತ ಇವರು ರೂಲಿನ ಪ್ರಕಾರ ಬಟ್ಟೆಯನ್ನು ಹಾಕ್ಕೋಬೇಕಾದಾಗ ತೆಳುವಾಗಿರುವಂಥ ಮತ್ತು ಸಹಜವಾಗಿರುವಂಥ ಬಟ್ಟೆ ಹಾಕ್ಕೋಬೇಕು ಅಂತಿದೆ ರೂಲ್ನಲ್ಲಿ. ನೀವು ಹಿಜಾಬ್ ಮತ್ತು ಬುರ್ಖಾಕ್ಕೂ ಅವಕಾಶ ಇಲ್ಲ, ರೂಲ್ ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಾಬಬ್ಲಿ ಇಫ್ ಐಮ್ ನಾಟ್ ರಾಂಗ್ 2023 ಅಕ್ಟೋಬರ್ ತಿಂಗಳಲ್ಲಿ ಇದೇ ಸುಧಾಕರ್ ಅವರು, ಎಂ ಸುಧಾಕರ್ ಅವರು ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದು ಹಿಜಾಬ್ಗೆ ನಾವು ಅನುಮತಿ ಕೊಡ್ತೀವಿ, ನೀವು ಹಾಕ್ಕೊಂಡು ಬರ್ಬೋದು ಅಂತ ಹೇಳಿದರು. ಹೇಗೆ ಕೊಟ್ರಿ ನೀವು? ಆಯಿತು, ನೀವು ಕೊಟ್ಟರೆ ಆಯಿತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರು ನೀವು ಹಿಜಾಬ್ ಹಾಕೊಂಡು ಬನ್ನಿ, ಅದನ್ನು ಪರೀಕ್ಷೆ ಮಾಡಿ ನೀವು, ಅಂದರೆ ಏನು ಕಾಪಿ ಚೀಟಿಗಳನ್ನ ತಂದಿಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅವರು. ಅಂದರೆ ಸಮಯನ ನಿಗದಿ ಮಾಡಿ ಮುಂಚೆನೇ ಬಂದು ನೀವು. ಮತ್ತೆ ಜನಿವಾರದ ಏನಕ್ಕೆ ಈಗ ಪ್ರಶ್ನೆ ಬಂದಿರೋ? ಈಗ ಅವ್ರು ಹೇಳ್ತಾರೆ ಈಗ ಜನಿವಾರದ ಪ್ರಶ್ನೆ ಬಂದಿದೆ, ಈಗ ನಾವು ಚರ್ಚೆ ಮಾಡ್ತೀವಿ ಅಂತ ಅವ್ರು ಹೇಳ್ಬೋದು. ಆದರೆ ಜನಿವಾರದ ಪ್ರಶ್ನೆಯೇ ಪ್ರಮುಖ ಅಲ್ಲ. ಅಂದರೆ ಜನಿವಾರ ಸಮಸ್ಯೆ ಇಲ್ಲದೆ, ರೂಲ್ ಬುಕ್ಕಲ್ಲಿ ಜನಿವಾರ ತೆಗೆಸಬೇಕು ಅಂತ ಇಲ್ಲದೆ ಹೋದಾಗಲೂ ಕೂಡ ಒಂದು ಜಾತಿ ವಿಶೇಷದ ಅವರ ಆಚರಣೆಯ ಕೇಂದ್ರ ಬಿಂದುವಾಗಿರುವಂಥದ್ದನ್ನು ನೀವು ತೆಗೆಸ್ತೀರಾ ಅಂತಂದರೆ ನಿಮ್ಮದೊಂದು ಮಾನಸಿಕ ಅವಸ್ಥೆ ಭಾಳ ಕೆಟ್ಟದ್ದಾಗಿದೆ ಅಂತ. ಇದು ಮೊದಲನೇದು. ಇನ್ನು ಎರಡನೇದು, ನೀವು ಆಗ್ಲಿಂದ ಹೇಳ್ತಿದ್ದೀರಿ ಮುಸಲ್ಮಾನರಿಗೆ ಪ್ರತ್ಯೇಕವಾದ ರಾಷ್ಟ್ರವನ್ನು ಕೊಟ್ಟ ನಂತರ ಈ ದೇಶದಲ್ಲಿ ಪ್ರತಿಯೊಂದು ಕಾನೂನನ್ನು ಮುಸಲ್ಮಾನರಿಗೆ ಅನುಕೂಲವಾಗುವಂತೆ ರೂಪಿಸುವ ಪ್ರಯತ್ನ ಇದೆಯಲ್ಲ. ಮುಸ್ಲಿಂ ರಾಷ್ಟ್ರ ಎರಡೆರಡಾಗಿದೆ ನಮ್ಮ ಪಕ್ಕದಲ್ಲಿ. ಸ್ವಾತಂತ್ರ್ಯ ಬರೋ ಕಾಲದಲ್ಲಿ ಪಾಕಿಸ್ತಾನವನ್ನು ಕೊಟ್ವಿ, ಈಗ ಪಾಕಿಸ್ತಾನ ಒಂದು, ಬಾಂಗ್ಲಾದೇಶ ಒಂದು, ಎರಡು ಮುಸ್ಲಿಂ ರಾಷ್ಟ್ರ ಆಗಿದೆ. ಅವೆರಡು ಸೆಕ್ಯುಲರ್ ಅಲ್ಲ. ಆದರೆ ಇವರಿಬ್ಬರಿಗೂ ಮುಸ್ಲಿಂ ರಾಷ್ಟ್ರವನ್ನು ಕೊಟ್ಟ ನಂತರ ನಾವು ಸೆಕ್ಯುಲರ್ ಆಗಿ ಉಳ್ಕೊಂಡಿದ್ದೀವಿ. ಸೆಕ್ಯುಲರ್ ಆಗಿ ಉಳಿದಿರುವಂಥ ನಾವು ಎಲ್ಲ ಕಾನೂನುಗಳನ್ನು ಮುಸಲ್ಮಾನರಿಗೆ ತಕ್ಕಂತೆ ಮಾಡ್ಲಿಕ್ಕೆ ಹೋಗುವಂಥ ಪ್ರಯತ್ನ ಇದೆಯಲ್ಲ, ಇದು ಕೂಡ ಬಹಳ ದುರದೃಷ್ಟಕರ. ಆದರೆ ನೋಡಿ, ಕಾಂಗ್ರೆಸ್ನ ವ್ಯವಸ್ಥೆ ಎಷ್ಟಿದೆ. ನೀವು ಪ್ರಶ್ನೆ ಕೇಳುವಾಗ ಮುಸಲ್ಮಾನರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಿ ಅಂದರೆ ನಮ್ಮೆಲ್ಲರ ಚಿಂತನೆಯನ್ನು ಈಗ ಮುಸಲ್ಮಾನರ ಕಡೆ ತಿರುಗಿಸಿ ಜಾತಿ ಗಣತಿಯನ್ನು ಮರೆಮಾಚಬೇಕು ಅನ್ನುವಂಥ ಪ್ರಯತ್ನ ಅಷ್ಟೇ. ಬಟ್ ನಾನು ಅಡೇರಾಗಿರ್ತೀನಿ, ಜಾತಿ ಗಣತಿ ಸಿದ್ದರಾಮಯ್ಯನವರು ಮಾಡಿರುವಂಥ ಒಂದು ವರಸ್ಟ್ ಕಾರ್ಯ. ಈ ರಾಜ್ಯವನ್ನು, ದೇಶವನ್ನು ಜಾತಿಗಳಲ್ಲಿ ಹೆಸರಲ್ಲಿ ಒಡಿಬೇಕು ಅನ್ನುವಂಥ ಕಾರ್ಯ ಅಷ್ಟೇ ಅಲ್ಲ, ಅವರು ಮುಸಲ್ಮಾನರನ್ನು ಏನು ಉದ್ಧಾರ ಮಾಡಲಿಲ್ಲ. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಅಂತ ತೋರಿಸಿದ ನಂತರ ಈಗ ಹಿಂದೂಗಳು ಎಚ್ಚೆತ್ಕೊಂಡಿದ್ದಾರೆ. ಅವರೀಗ ಒಂದು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಏನಂತಂದರೆ, ಮುಸಲ್ಮಾನರು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿದ್ದಾರೆ ಅಂತಾದರೆ ಮೈನಾರಿಟಿಯಿಂದ ಸಿಗಬಹುದಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ಅವ್ರಿಗೆ ಹೇಗೆ ಸವಲತ್ತು ಕೊಡ್ತೀರಿ? ನೀವು 75-76 ಲಕ್ಷ ಇರುವಂಥ ಮುಸಲ್ಮಾನರಿಗೆ ನೀವು 5,000 ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ಕೊಡ್ತೀರಾ ಅಂತಾದರೆ, ಹೆಚ್ಚು ಕಡಿಮೆ ಅಷ್ಟೇ ಇರುವಂಥ ಲಿಂಗಾಯತರಿಗೆ ಯಾಕೆ ಬಜೆಟ್ನಲ್ಲಿ ಅನುದಾನ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಈ ಪ್ರಶ್ನೆ ಬರುತ್ತಲ್ಲ. ನೀವು ಬಹುಸಂಖ್ಯಾತರಾಗಿರುವ ಮುಸಲ್ಮಾನರಿಗೆ ನೀವೇನಾದರೂ ಈ ಥರ ಅನುದಾನವನ್ನು ಕೊಡ್ತೀರಾ ಅಂತಾದರೆ, ಅಲ್ಪಸಂಖ್ಯಾತರಾಗಿರುವಂಥ ಬ್ರಾಹ್ಮಣರಿಗೆ ಯಾಕೆ ಅನುದಾನ ಇಲ್ಲ? ಪ್ರಶ್ನೆಗಳು ಅನೇಕ ಹುಟ್ಟುತ್ತೆ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಗೊತ್ತಿರಬೇಕೇನು ಅಂತಂದರೆ, ಜೇನುಗೂಡು ಕೈ ಹಾಕ್ಬಿಟ್ಟಿದ್ದಾರೆ, ಜೇನುಗಳನ್ನು ಕಚ್ಚಿಸ್ಕೋಬೇಕು. ನೀವು ಯಾವ ಜನವಾರವನ್ನು ಮಧ್ಯೆ ತಂದು ನಿಲ್ಲಿಸಿದ್ರೂ ಕೂಡ ಈಗ ಜಾತಿ ಗಣತಿಯ ಜೇನು ಬಂದು ಕಚ್ಚೋದು ತಪ್ಪದಿಲ್ಲ, ಅದನ್ನು ಅವ್ರು ಅನುಭವಿಸಲೇಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಈ ಜನಿವಾರದ ಒಂದು ದುರ್ಘಟನೆಯ ಹಿಂದೆ ಈ ಜಾತಿ ಗಣತಿ ಏನಿತ್ತು ಅದರ ಒಂದು ವರದಿಯ ಪ್ರಭಾವ ಇದೆ, ಅಥವಾ ಅದನ್ನು ಡೈವರ್ಟ್ ಮಾಡೋದಕ್ಕೆ ಮಾಡಿದ್ರು ಅಂತ? ಆರಂಭದಲ್ಲಿ ನಿಮ್ಗೆ ಹೇಳಿದೆ, ಸಿದ್ದರಾಮಯ್ಯನವರ ಆಡಳಿತ ಬಹುಶಃ ಕರ್ನಾಟಕ ಕಂಡ ಅತ್ಯಂತ ಕೆಟ್ಟ ಆಡಳಿತಗಳಲ್ಲಿ ಒಂದು. ಹೀಗಾಗಿ ಅವರು ಅದನ್ನು ಮರೆಮಾಚಲಿಕ್ಕೆ, ಒಂದು ಕಡೆ ಬೆಲೆ ಏರಿಕೆ ಆಗ್ತಿದೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅವರ ಕಾಂಗ್ರೆಸ್ನ ಒಳಗೆ ಅಂತರ್ಜಗಳಗಳು ಶುರುವಾಗಿವೆ, ಮತ್ತು ಪ್ರತಿಪಕ್ಷ ಈಗ ಯುನೈಟ್ ಆಗ್ತಾ ಇದೆ. ಒಂದಷ್ಟು ಗಲಾಟೆಗಳನ್ನು ಮಾಡ್ಕೊಂಡ ನಂತರ ಈಗ ಯುನೈಟ್ ಆಗ್ತಾ ಇದೆ. ರಾಜ್ಯದ ಜನತೆಗಳ ಒಳಗೆ ಬೆಲೆ ಏರಿಕೆಯ ಚಿಂತೆ ಕಾಡ್ತಾ ಇದೆ. ಅದಾದ ನಂತರ ಈಗ ಜಾತಿ ಗಣತಿಯನ್ನು
ಗಣತಿಯನ್ನು ಮಾಡಿ ಆ ಜಾತಿ ಗಣತಿಯ ಮೂಲಕ ಹಿಂದೂಗಳನ್ನು ಒಡೆಯುವಂಥ ಪ್ರಯತ್ನ ಇವ್ರದ್ದು ಪಕ್ಕ ಇದೆ ಅಂತ ಗೊತ್ತಾಗೋಗಿದೆ. ಸೊ ಇವೆಲ್ಲದರ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆ ನಡೆದರೆ ಜನ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದಂತೂ ಸ್ಪಷ್ಟವಾಗಿರೋದ್ರಿಂದ ಈಗ ಅವ್ರಿಗೆ ಹೇಗಾದರೂ ಮಾಡಿ ತಮ್ಮ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ, ಅದಕ್ಕೆ ಈ ಜನವಾರದ ಒಂದು ತಂತ್ರಗಾರಿಕೆಯನ್ನು ಮುಂದಿಟ್ಟಿದ್ದಾರೆ. ಸರ್, ಒಂದು ಕಡೆ ಈಗಾಗಲೇ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಭಾವೈಕ್ಯತೆಯಿಂದ ಎರಡೂ ಸಮುದಾಯದವರು ಕೂಡ ಇರ್ತಾರೆ, ಪ್ರತಿ ಹಬ್ಬದಲ್ಲೂ ಕೂಡ ಇರ್ತಾರೆ. ಎಲ್ಲೋ ಒಂದು ಕಡೆ ಈ ಜನಿವಾರ, ಹಿಜಾಬ್ ಅನ್ನುವಂಥದ್ದನ್ನು ಪದೇ 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 ಇವರು ಕೆದಕಿ ಪ್ರತ್ಯೇಕವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡೋದ್ರಿಂದ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಳೆದುಕೊಳ್ಳುವಂಥ ಪ್ರಯತ್ನ ಆಗುತ್ತಾ ಅಂತ ಏನು? ಒಂದು ಸಜ್ಜನ ಮುಸಲ್ಮಾನರೊಂದಿಗೆ ಕರ್ನಾಟಕದ ಮತ್ತು ಭಾರತದ ಹಿಂದೂಗಳು ಯಾವತ್ತೂ ಚೆನ್ನಾಗಿದ್ದಾರೆ. ನಾನು ಸಿಂಗಲ್ ಕೋಟ್ನಲ್ಲಿ ಸಜ್ಜನ ಮುಸಲ್ಮಾನರೊಂದಿಗೆ ಚೆನ್ನಾಗೇ ಇದ್ದಾರೆ. ಯಾರು ಈ ರಾಜ್ಯವನ್ನು ಒಡಿಬೇಕು ಅಂತ ಪ್ರಯತ್ನ ಪಡ್ತಾರೋ, ಯಾರು ಈ ರಾಜ್ಯವನ್ನು ಧ್ವಂಸಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಾರೋ, ಯಾರು ಇನ್ನೊಂದು ಪಾಕಿಸ್ತಾನ ನಿರ್ಮಾಣ ಆಗಬೇಕು ಅಂತೆಲ್ಲ ಕನಸು ಕಟ್ತಾರೋ ಅಂಥವ್ರ ಜೊತೆ ಯಾವಾಗಲೂ ಜಗಳ ಇದ್ದೇ ಇದೆ. ಅದರ್ವೈಸ್ ಚೆನ್ನಾಗೇ ಇದೆ. ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದು ಅಂದರೆ, ಸಿದ್ದರಾಮಯ್ಯನವರಂಥ 1000 ಜನ ಬಂದರೂ ಕಾಂಗ್ರೆಸ್ ಪಾರ್ಟಿ ಈಗೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸರ್ವನಾಶವಾಗುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಏನು ಎಚ್ಚರಿಕೆ ಕೊಟ್ಟಿದ್ರೋ, ಕಾಂಗ್ರೆಸ್ ಪಾರ್ಟಿ ಹಾಗೆ ಸರ್ವನಾಶವಾಗಿ ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ಈ ನಾಡಿನಲ್ಲಿ ಈ ಥರದ ಸಾಮರಸ್ಯವನ್ನು ಕದರುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿರ್ತೀವಿ. ಆದರೆ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಎಲ್ಲರೂ ರಾಷ್ಟ್ರ ಮೊದಲು ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ದೃಷ್ಟಿಯಿಂದ ಹಿಂದೂಗಳಂತೂ ಅಗ್ರೆಸಿವ್, ರಾಷ್ಟ್ರ ಮೊದಲು ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ. ಹೀಗಾಗಿ ಒಂದು ಜನಿವಾರವನ್ನು ಹಾಕ್ಕೊಂಬರಬೇಡಿ ಅಂತ ಹೇಳಿದ ಮಾತ್ರಕ್ಕೆ ಹಿಂದೂಗಳು ಏನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟು ಬೌದ್ಧಿಕ ಸ್ಥಿಮಿತೆ ಕಳ್ಕೊಳ್ತಾರೆ ಅಂತ ಅಂದ್ಕೊಳ್ಬೇಡಿ. ನಮ್ಗೆ ಈಗಲೂ ಕೂಡ ನಮ್ಮ ಹೋರಾಟದ ಹಾದಿ, ನಮ್ಮ ಗುರಿ ತುಂಬ ಸ್ಪಷ್ಟವಾಗಿದೆ. ಅಲ್ಲಿಗೆ ರೀಚ್ ಆಗೋದು ಶತಸಿದ್ಧ. ಸರ್, ಪ್ರಮುಖವಾಗಿ ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು, ಆಗಿರುವಂಥ ಅನ್ಯಾಯದ ಬಗೆಗೆ ಶಿವಮೊಗ್ಗ ಆಗಿರ್ಬೋದು, ಬೀದರ್ನಲ್ಲಾಗಿರ್ಬೋದು ಆಯಾ DC ಗಳಿಗೆ ಅವರು ಮನವಿಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ನೀವು ಮತ್ತೊಂದು ಬಾರಿ ಈ ರೀತಿಯಾಗಿ ಘಟನೆಗಳಾದಾಗ ಯಾವ ರೀತಿ ಅವರು ವರ್ತನೆ ಮಾಡಬೇಕು ಅಥವಾ ಉತ್ತರಿಸಬೇಕು ಅನ್ನುವಂಥದ್ದು ಏನು ಹೇಳ್ತೀರಿ ಅವರಿಗೆ ಅಂತ? ಫಸ್ಟ್ ಆಫ್ ಆಲ್, ಬೋರ್ಡೇ ಇದನ್ನು ಖಾತ್ರಿಪಡಿಸಿರೋದ್ರಿಂದ, ಜನಿವಾರ ತೆಗೆಸಬೇಕಾಗಿಲ್ಲ ಅಂತ ಖಾತ್ರಿಪಡಿಸಿರೋದ್ರಿಂದ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಈ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಆದರೆ ಪ್ರತ್ಯಕ್ಷ ನನಗಿರೋದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಆ ಒಬ್ಬ ಹುಡುಗ ಎಕ್ಸಾಮ್ ಬರೀದೆ ಹೋದ್ನಲ್ಲ, ಅವನ ಭವಿಷ್ಯದ ಆಲೋಚನೆ ಇದೆ. ಬಟ್ ಬ್ರಾಹ್ಮಣ ಸಮುದಾಯದ ಮುಖ್ಯ ನಾಯಕರುಗಳಲ್ಲೂ ನಾನು ಕೇಳ್ಕೊಳ್ತೀನಿ, ಎಲ್ಲಿಯವರೆಗೂ ನಮ್ಮ ದನಿ ವೀಕ್ ಆಗಿರುತ್ತೋ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಂತೂ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಯಾರಿಗೆ ಸ್ಟ್ರೀಟ್ ಪವರ್ ಇದೆಯೋ ಅವನು ಮಾತ್ರ ನಾವು ಕೇಳೋದು ಅಂತ. ವಕ್ಫ್ ಆ್ಯಕ್ಟು ಅಲ್ಲಿ ಇದರಲ್ಲಿ ಪಾಸ್ ಆಗಿದೆ. ಸ್ವತಃ ಕಾಂಗ್ರೆಸ್ ನಾಯಕರು ಕೂತಿದ್ದಾರೆ ಸಂಸತ್ನಲ್ಲಿ, ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ. ಅದನ್ನು ವಿರೋಧಿಸ್ತೀವಿ ಅಂತ ಬಂಗಾಳದಲ್ಲಿ ಗಲಾಟೆ ಮಾಡಿ ಬೀದಿಗೆ ಬಂದು ಹಿಂದೂಗಳ ಮೇಲೆ ಮಾರಣ ಹೋಮ ಮಾಡಿಸ್ತಾ ಇದ್ದರೆ ಇದೇ ಕಾಂಗ್ರೆಸ್ನವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅಂದರೆ ಸ್ಟ್ರೀಟ್ ಪವರ್ಗೆ ಬಗ್ಗುತ್ತೀರಾ ಅಂತಾಯಿತು. ಸೊ ಬ್ರಾಹ್ಮಣರಿಗೂ ಸ್ಟ್ರೀಟ್ ಪವರಿಗೆ ಒಂದು ಅವಕಾಶ ಇದೆ. ಸಮಾಜ ಮುಂದಕ್ಕೆ ಬರಬೇಕು, ಜೊತೆ ಆಗಬೇಕು, ಒಗ್ಗಟ್ಟಿನಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ತೋರಿಸ್ಬೇಕು, ನಾವು ಇರೋದು 2-3% ಇರ್ಬೋದು, ಆದರೆ ಒಗ್ಗಟ್ಟಾದರೆ ದೊಡ್ಡ ನಂಬರು ಅನ್ನೋದನ್ನು ಸರ್ಕಾರಕ್ಕೂ ತೋರಿಸ್ಕೊಡ್ಬೇಕು. ಅವ್ರು ಹೀಗೆ ಸಮಾಜವನ್ನು ಒಗ್ಗಟ್ಟಿನಿಂದ ಮುಂದೆ ತೆಗೆದುಕೊಂಡು ಹೋಗಬೇಕು. ತಮ್ಮ ನಡುವೆ ಇರ್ಬೋದಾಗಿರುವಂಥ ಭೇದಗಳನ್ನು ಮರೆತು ಒಟ್ಟಾಗಿ ನಿಂತ್ಕೋಬೇಕು. ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ ಅನ್ನೋದಕ್ಕೆ ಸರಿಯಾಗಿರುವಂಥ ಎಕ್ಸಾಂಪಲನ್ನು ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ. ಇದು ಬರೀ ಬ್ರಾಹ್ಮಣರಿಗಷ್ಟೇ ಅಲ್ಲ, ಸಕಲ ಹಿಂದೂ ಸಮಾಜದವರಿಗೂ. ಜಾತಿ ಗಣತಿಯ ಹೆಸರಲ್ಲಿ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ಲಿಂಗಾಯತರನ್ನ ಸೆಪರೇಟ್ ಮಾಡಿದ್ದಾರೆ, ವೀರಶೈವರನ್ನ ಸೆಪರೇಟ್ ಮಾಡಿದ್ದಾರೆ. ಅದರ ಪರಿಣಾಮ ಮುಸಲ್ಮಾನರ ಸಂಖ್ಯೆ ಜಾಸ್ತಿಯಾಗಿದೆ, ಲಿಂಗಾಯತರು ಮತ್ತು ವೀರಶೈವರ ಸಂಖ್ಯೆ ಕಡಿಮೆ ಆಗಿದೆ. ಇದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಮುಸ್ಲಿಂ ಮುಖ್ಯಮಂತ್ರಿ ಬೇಕು, ಮುಸ್ಲಿಂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮುಸ್ಲಿಂ ಆಗಬೇಕು. ನಂಬರ್ ಜಾಸ್ತಿ ಇದೆಯಲ್ಲ. ಸೊ ಈ ನಂಬರ್ ಗೇಮನ್ನು ಏನು ಆಡ್ಲಿಕ್ಕೆ ಹೊರಟಿದೆ ಸರ್ಕಾರ, ಇದು ಹಿಂದೂಗಳಾಗಿ ನಾವು ಡಿವೈಡ್ ಆಗಿರೋದರ ಸಂಕೇತ ಅಂತ. ಸೊ ಪ್ರತಿಯೊಬ್ಬ ಹಿಂದೂವು ಕೂಡ ಬಟೆಂಗೆ ತೋ ಕಟೆಂಗೆ ಅನ್ನುವಂಥ ಸಂದೇಶವನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಈ ಆಟಕ್ಕೆ ನಾವು ಸರಿಯಾಗಿರುವಂಥ ಫುಲ್ ಸ್ಟಾಪ್ ಇಡ್ಬೋದು ಅಂತ ಅನ್ಸುತ್ತೆ. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಇವರು ಕೂಡ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂಥ ಏನಾದರೂ ಪಾಲನೆ ಮಾಡ್ತಿದ್ದೀರಾ ಅಂತ ಕಾಂಗ್ರೆಸ್ ಕೂಡ ಅಲ್ಲ, ಕಾಂಗ್ರೆಸ್ ಮಾಡ್ತಿರೋದೇ ಅದನ್ನು. ನಾನು ಇನ್ನೂ ತಮಾಷೆಯಾಗಿ ಹೇಳೋದಾದರೆ, ಬ್ರಿಟಿಷರು ಬಿಟ್ಟು ಹೋದ್ರು, ಅಧಿಕಾರವನ್ನು ಕಾಂಗ್ರೆಸ್ ಕೈಯಲ್ಲಿ ಕೊಟ್ಟೋದ್ರು ಅಂತ. ಬ್ರಿಟಿಷರು ಏನೇನು ಮಾಡ್ತಾರೋ ಎಲ್ಲವನ್ನೂ ಮಾಡಿದ್ದಾರೆ ಇವರು. ಯಾವುದನ್ನು ಮಾಡಲಿಲ್ಲ ಹೇಳಿ? ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದ್ರು, ಅದನ್ನೇ ಮಾಡಿದರು. ಆನಂತರ ಬ್ರಿಟಿಷರು ಮುಸ್ಲಿಮರ ತುಷ್ಟೀಕರಣಕ್ಕೆ ನಿಂತರು, ಇವರು ಅದನ್ನೇ ಮಾಡ್ತಾ ಇದ್ದಾರೆ. ಇವರು ಹಿಂದೂಗಳನ್ನು ಜಾತಿ ಹೆಸರಲ್ಲಿ ಒಡೆಯುವಂಥ ಪ್ರಯತ್ನ ಮಾಡಿದರು ಬ್ರಿಟಿಷರು, ಅದನ್ನೇ ಇವರು ಕಂಟಿನ್ಯೂ ಮಾಡಿದ್ದಾರೆ. ಇವರು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಬ್ರಿಟಿಷರು ಹೇಳಿದರು, ಇವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ನೀವು ಬ್ರಿಟಿಷರು ಏನೇನು ಭಾರತವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲವನ್ನೂ ಮಾಡಿದರು. ಬ್ರಿಟಿಷರು ಭಾರತವನ್ನು ಬಡತನಕ್ಕೆ ತಳ್ಳಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಒಂದು ಕಡೆ ನರೇಂದ್ರ ಮೋದಿ ಭಾರತವನ್ನು 5ನೇ ಶ್ರೀಮಂತ ರಾಷ್ಟ್ರ ಮಾಡ್ತಿದ್ರೆ,
ಕಾಂಗ್ರೆಸ್ನವರು ಭಾರತವನ್ನು ದಾರಿದ್ರ್ಯ ದಿಕ್ಕಿಗೆ ತಳ್ತಾ ಇದ್ದಾರೆ. ಬ್ರಿಟಿಷರು ಭಾರತೀಯರಿಗೆ ಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡಬೇಕು ಅಂತ ಹಠ ಹಿಡಿದು ಆ ಪ್ರಯತ್ನ ಮಾಡಿದರು. ಕರ್ನಾಟಕದಲ್ಲಿ ಕೊಳ್ಳುವ ಸಾಮರ್ಥ್ಯ ಎಲ್ಲಿದೆ? ಪ್ರತಿನಿತ್ಯ ಹಾಲು ಕುಡಿತಾ ಇದ್ದವನು 2 ದಿನಕ್ಕೊಂದ್ಸಲ ಕುಡಿಯೋಕ್ಕೆ ಶುರು ಮಾಡಿದ್ದಾನೆ. ಅಷ್ಟು ದುಡ್ಡಿಲ್ಲ ಅವನ ಹತ್ರ. ಯಾರು 2,000ಕ್ಕಿಂತ ಕಡಿಮೆ ಬರುತ್ತೋ ಅವನು ಮಾತ್ರ ಕರೆಂಟ್ ಬಿಲ್ಲಲ್ಲಿ ಬಚಾವ್, ಉಳಿದವರೆಲ್ಲರೂ ಕರೆಂಟ್ ಬಿಲ್ ಕಟ್ಟಲಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಕರ್ನಾಟಕದಲ್ಲಿ ನೀವು ಜಾಗ ತಗೊಳ್ಳಿಕ್ಕೆ ದುಡ್ಡಿದೆ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕಾಗಲ್ಲ, ಆ ಹಂತಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಕೊಳ್ಳುವ ಸಾಮರ್ಥ್ಯವನ್ನು ನಿರಂತರವಾಗಿ ಕಡಿಮೆ ಮಾಡ್ತಾ ಹೋಗ್ತಿದ್ದಾರೆ. ಬ್ರಿಟಿಷರು ಭಾರತ ಬಿಟ್ಟು ಹೋದರು, ಆದರೆ ಇಲ್ಲಿ ಉಳಿಸಿದ್ರು. ನಾನು ಅದಕ್ಕೆ ತಮಾಷೆಯಲ್ಲಿ ಹೇಳ್ತಿರ್ತೀನಿ, ಭಾರತದ ಮೊದಲನೇ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಮೌಂಟ್ ಬ್ಯಾಟನ್ ಅಂತ. ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಅಂತ. ನೀವು ಯಾವುದನ್ನಾದರೂ ತಗೋಬೋದು, ಎರಡೂ ಸರಿಯಾಗಿರುವಂಥ ಉತ್ತರವೇ. ಇವರು ಹೀಗೆ ಮಾಡಿ ಭಾರತವನ್ನು ಬರ್ಬಾದ್ ಮಾಡುವಂಥ ಪ್ರಯತ್ನ ಇತ್ತಲ್ಲ, ಸಿದ್ದರಾಮಯ್ಯನವರು ಅದರ ಕೊನೆಯ ಮುಖ ಅಂತ ನನಗನ್ಸುತ್ತೆ. ಇವ್ರದ್ದು ಆಟ ಎಲ್ಲ ಇಲ್ಲಿ ಮುಗಿಯುತ್ತೆ. ಬಿಕಾಸ್ ಹೊಸ ಭಾರತದ ಭವಿಷ್ಯ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರೋದ್ರಿಂದ. ಸೊ ಇವೆಲ್ಲವೂ ಕೂಡ ಮುನ್ಸೂಚನೆ. ವಿಲ್ ಸಿ. ಸರ್, ಕಡೆಯದಾಗಿ ಜನಿವಾರದ ಬಗೆಗೆ ಏನು ಹೇಳ್ತೀರಿ ಅಂತ ಅಂದರೆ, ಬ್ರಾಹ್ಮಣ ಸಮುದಾಯದವರಿಗೆ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಡ್ತೀರಿ ಅನ್ನುವಂಥದ್ದು. ಅಂದರೆ ಅವರಿಗೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಅವರ ಮಾನಸಿಕ ಸ್ಥಿತಿಗೆ ಇವರು ಧಕ್ಕೆ ತರ್ತಾ ಇರುವಂಥ ಒಂದು ಘಟನೆ ಏನಾಗಿದೆ ಅದರ ಬಗ್ಗೆ. ನಾನು ಎಲ್ಲ ಬರೀ ಬ್ರಾಹ್ಮಣರು ಅಂತಲ್ಲ, ಸಮಸ್ತ ಹಿಂದೂ ಸಮಾಜವನ್ನು, ಇವತ್ತು ಬ್ರಾಹ್ಮಣರ ಜನಿವಾರ ತೆಗೆದಿದ್ದಾರೆ, ನಾಳೆ ಲಿಂಗಾಯತರ ಶಿವದಾರವನ್ನು ಕಿತ್ತಾಕ್ತಾರೆ. ಅನೇಕ ಕಡೆ ಶಿವದಾರವನ್ನು ತೆಗೆದಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅದಕ್ಕೂ ಒಬ್ಬೊಬ್ಬರೇ ಪ್ರತಿಭಟನೆ ಮಾಡೋದಲ್ಲ, ಎಲ್ಲರೂ ಸೇರಬೇಕಾಗಿದೆ. ಒಂದು ಕಡೆ ಯಾರಿಗಾದರೂ ಸಮಸ್ಯೆ ಆಗಿದೆ ಅಂತಂದರೆ ನಾವೆಲ್ಲರೂ ಜೊತೆಯಲ್ಲಿ ನಿಂತು ಹೋರಾಟ ಮಾಡಬೇಕಾಗಿರುವಂಥ ಸಂದರ್ಭ. ಹಿಂದೂಗಳೆಲ್ಲ ತಮ್ಮದೇ ಆಗಿರುವಂಥ ಒಟ್ಟಾರೆ ಪ್ರೆಷರ್ನ ಈ ಸಂದರ್ಭದಲ್ಲಿ ಹಾಕಬೇಕು ಅಂತ. ಆಮೇಲೆ ನಾನು ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ತೀನಿ, ಹಿಂದೂ ಧರ್ಮದಲ್ಲಿ ಈ ಸಂಕೇತಗಳೇ ಧರ್ಮ ಅಲ್ಲ. ದಯವಿಟ್ಟು ಇದೊಂದು ನೆನ್ಪಿಟ್ಕೊಳ್ಳಿ. ಇಸ್ಲಾಂನಲ್ಲಿ ಸಂಕೇತಗಳೇ ಅತ್ಯಂತ ಶ್ರೇಷ್ಠ. ಅವರಿಗೆ ನಮಾಜ್ ಮಾಡಲಿಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ರೆ ಅವರಿಗೆ ಧರ್ಮ ಆಚರಣೆ ಆಗಲಿಲ್ಲ ಅಂತ ಅಂದ್ಕೊಳ್ತಾರೆ. ಅಕಸ್ಮಾತ್ ನಮ್ಮಲ್ಲಿ ಜನಿವಾರ ಹೋಗಬೇಕಾದ್ರೆ ಕಟ್ಟಾಯಿತು ಅಂದರೆ ಮನೆಗೆ ಹೋಗಿ ಪ್ರಾಯಶ್ಚಿತ್ತ ಕರ್ಮ ಮಾಡಿಕೊಂಡು ನಾನು ಮತ್ತೊಂದು ಜನಿವಾರವನ್ನು ಹಾಕ್ಕೋಬೋದು. ಈ ಕಾರಣಕ್ಕೆ ಯಾವತ್ತಾದರೂ ಎಕ್ಸಾಮಿನೇಷನ್ ವಿಚಾರಕ್ಕೆ ಸಮಸ್ಯೆ ಬಂದಾಗ ಬಿಡಬೇಡಿ, ಎಕ್ಸಾಮಿನೇಷನ್ನ ಬಿಡಬೇಡಿ. ಅದು ಭವಿಷ್ಯವನ್ನು ರೂಪಿಸುವಂಥದ್ದು ಅನ್ನೋದನ್ನು ಒಂದು ನೆನಪಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎರಡನೇದು ಏನು ಅಂತಂದರೆ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಅಧ್ಯಯನ ಮಾಡಿಸೋದೇ ಕಷ್ಟ ಅವರು. ಹೀಗಾಗಿ ನೀವು ಅಧ್ಯಯನ ಮಾಡಬೇಡಿ, ನೀವು ಎಕ್ಸಾಮ್ ಬರಿಬೇಡಿ ಅಂತ ಏನಾದರೂ ಅಂದ್ಬಿಟ್ರೆ ಅವ್ರ ತಂದೆ ತಾಯಂದರು ಖುಷಿಯಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ, ಎಕ್ಸಾಮ್ ಹೋದರೆ ಹೋಗಲಿ ಅಂತ. ಆದರೆ ಹಿಂದೂಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮುದಾಯದ ಜನರುಗಳಲ್ಲಿ ಹೆಚ್ಚು ಅಧ್ಯಯನ ಮಾಡಿ ಚೆನ್ನಾಗಿ ಬದುಕಬೇಕು ಅನ್ನುವಂಥ ಕನಸು ಕಟ್ಕೊಂಡಿರೋರು ದಯಮಾಡಿ ಏನಾದರೂ ನಿರ್ಣಯ ತೆಗೆದುಕೊಳ್ಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ. ಭವಿಷ್ಯದ ಕುರಿತಂತೆ ನಾವೆಲ್ಲರೂ ಯೋಚನೆ ಮಾಡೋಣ. ಆದರೆ ಆನಂತರ ಹೊರಗೆ ಬಂದು ಸರ್ಕಾರಕ್ಕೆ ಕಲಿಸಬೇಕಾದ ಪಾಠವನ್ನು ನಿಸ್ಸಂಶಯವಾಗಿ ಕಲಿಸೋಣ. ಇದು ನಮ್ಮ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಾಗಿರುವಂಥದ್ದು. ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದು. ಆ ರೀತಿಯಾದಂತಹ ವರ್ತನೆಗಳು ಪರೀಕ್ಷಾ ಕೇಂದ್ರದಲ್ಲಿ ನಡೆದರೂ ಕೂಡ ನೀವು ಪರೀಕ್ಷೆಗೆ ಅಟೆಂಡ್ ಆಗಿ ಅದಾದ ನಂತರ ಮತ್ತೆ ನಿಮ್ಮ ಏನು ಸಮುದಾಯ ಇರುತ್ತೆ, ನಿಮ್ಮ ಪರಂಪರೆ ಏನಿರುತ್ತೆ ಅದನ್ನು ಪಾಲನೆ ಮಾಡಿ ಅನ್ನುವಂಥ ಮಾತನ್ನು ಇವರು ವಿದ್ಯಾರ್ಥಿಗಳಿಗೆ ತಿಳಿಸಿರುವಂಥದ್ದು. ಸದ್ಯ ಈ ಜನಿವಾರದ ಅಡೆತಡೆ, ಈ ದುರ್ಘಟನೆ ಏನು ನಡೀತು, ಈ ಬಗೆಗೆ ಸರ್ಕಾರ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.